ನೈಸ್. ಇದು ಎರಡಲ್ಲ ವಾ, ಆರಲ್ಲ ಎರಡನೇದಾ? ವಾ, ಏನ್ರಿ ಎತ್ತರ ಸ್ನೇಹಿತರೆ. ನಮ್ಮ ಗುಡು ಸಾಹೇಬ್ರು ಶಾಗ್ಲಿಯವರು ನೋಡ್ತಾ ಇದ್ದೀರಲ್ಲ, ಗುಡು ಸಾಹೇಬ್ರು ಶಾಗ್ಲಿ ಕೋಡಿದೆ ಅಂತ ಮಾತ್ರ ಕಾಣ್ತಿದೆ. ಹಸು ಗಾತ್ರ ಹೆವಿ ಇದೆ. ಸಾಹೇಬ್ರೆ ಎಷ್ಟಲ್ಲಿಂದ ಇದು? ಎರಡಲ್ಲ? ಹಸುಗಳು ಆಯ್ಕೆ ಬಾರಿ ಮಾಡ್ತೀರಿ ನೀವು, ತಿರುಗಾಟ ನಿಮ್ಮದು ಜಾಸ್ತಿ. ಹಾಲು ಮಚ್ಚದಿದೆ. ಎರಡಲ್ಲಿಂದ ಮೊದಲನೇ ಸೂಲಿಂದ ಇದು? ಓಕೆ. ಶಾಗ್ಲಿ ಗುರು ಸಾಹೇಬರು ಅಂತೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಹಸುಗಳಲ್ಲಿ ಸುಮಾರು ವರ್ಷದಿಂದ ಅವ್ರು ಮಾರಾಟ ಮಾಡ್ಕೊಂಬಂದಿರೋದು. ಕೆಲವರು ಅಂತ ದಲ್ಲಾಳಿಗಳಲ್ಲಪ್ಪ, ಅವರು ವ್ಯಾಪಾರಸ್ಥರು. ಸುಮಾರು ಜನ ದಲ್ಲಾಳಿಗಳು ಅಂತೀರಿ, ಖಂಡಿತ ಅಲ್ಲ, ವ್ಯಾಪಾರಸ್ಥರಿದ್ದಾರೆ ಅವರು. ಹಸುವನ್ನ ಬಂಡವಾಳ ಹಾಕಿ ತರ್ತಾರೆ, ಲಕ್ಷಗಟ್ಟಲೆ ಬಂಡವಾಳ ಹಾಕಿ ತರ್ತಾರೆ. ಯಾರಿಗೆ ಇಷ್ಟ ಇದೆ ಅವ್ರು ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಸುಮಾರು ವಾರ ಈ ವಾರ ಎಷ್ಟು ಬಂದಿದ್ದಾವೆ ಏನು ಸಾಹೇಬ್ರೆ? ನಿಮ್ಮ ಮುಖ ಕಾಣ್ತಿಲ್ಲ, ಈ ಕಡೆ ಬಂದುಬಿಡ್ತೀವಿ. 15 ಹಸು ಅಡ್ಡ ನಿಂತು ನಿಮ್ಮ ಮುಖ ಕಾಣಲ್ಲ. ನಿಮ್ಮ ಹೈಟಿಗೈತೆ ಹಸು ಇದು. 15 ಹಸು ಇದಾವ ಟೋಟಲ್. ಆಲ್ಮೋಸ್ಟ್ ಎಲ್ಲ HF ಇದಾವೆಲ್ಲ. ವ್ಯಾಪಾರಕ್ಕೆ ಹೆಂಗೆ ಮಾಡ್ತೀರಾ? ನೇರವಾಗಿ ಬರಲಿ ಅಂತೀರಾ? ಹೌದು ಸರ್, ನೇರವಾಗಿ ಬರಲಿ. ಅವ್ರಿಗೆ ನೇರವಾಗಿ ಬಂದು ಅವ್ರಿಗೆ ಮಾಲ್ ಇಡಿಸಿದ್ರು 5 ಲೀಟ್ರ್ ಬೇಡ ಹಂಗಂತೀರಾ? ಹೌದು ಸರ್. ಓಕೆ, ನೇರವಾಗಿ ಬನ್ನಿ, ನೇರವಾಗಿ ಭೇಟಿ ಮಾಡಿ. ನಿಮಗೆ ಮಾಲ್ ಇಷ್ಟ ಆಯಿತು ಅಂದರೆ ಚೆಕ್ ಮಾಡ್ಕೊಳ್ಳಿಕ್ಕೆಲ್ಲ ಅವಕಾಶ ಇರುತ್ತೆ. ನಿಮ್ಮ ಕೈಲೇ ಇರುತ್ತೆ ಹಸು, ಚೆಕ್ ಮಾಡ್ಕೊಂಡು ಒಯ್ಬೋದು ಅಂತ ಹೇಳ್ತಾರೆ ನಮ್ಮ ಗುಡು ಸಾಹೇಬ್ರವರು. ಸ್ವಲ್ಪ ನೋಡೋಣ ಮುಂದಕ್ಕೆ ತಗೊಂಡು. ಗುಡ್. ಹಾಂ, ನೈಸ್. ತುಂಬ ಲುಕ್. ಇದೇ ಥರ ಸುಮಾರು ಹಸು ಇದ್ದಾವೆ, ನೋಡಿಬಿಡೋಣ. ಸಾಹೇಬರು ಒಂದು ಹಿಡ್ಕೊಂಡಾರೆ, ಅವ್ರ ಮಗನೂ ತೋರಿಸ್ತಾರೆ, ನೋಡ್ಕೊಂಡು. ಆಯ್ತು ಸಾಹೇಬ್, ಅಲ್ಲ ಫಸ್ಟ್ನೇ ಕರ ಅಂತೀರಿ, ಅದನ್ನು ನೋಡೋಣ. ಹಾಂ, ಇಲ್ಲ ನೋಡ್ರಿ, ಶೋ ಆಗ್ತಾಯಿದೆ. ಇದು ಹೆಂಗೆ ಗೊತ್ತು, ನಾವು ಏನೇ ಹೇಳಿದ್ರು ಹಸು ಬಂದು ನೋಡೋರಿಗೆ ಖಂಡಿತ ಗೊತ್ತಾಗುತ್ತೆ. ಹಸು ಚೆನ್ನಾಗಿದ್ದಾಗ ಎಂಥರಿಗಾದ್ರೂ ಇಷ್ಟ ಆಗುತ್ತೆ. ಹೌದು, ಲೈವ್ ಇದ್ದಾಗೆ ಅದರ ಕ್ವಾಲಿಟಿ ಗೊತ್ತಾಗೋದು ಹಸುವಿಂದ ಅಂತ ಹೇಳಿ. ಆಯಿತು, ನೋಡೋಣ. ಬೇರೆ ಬೇರೆ ಹಸುಗಳು ಇದೆ. 2.5-3 ನಿಮಿಷ ಆಯಿತು. ಜಮೀನು ನೀವೇ ತೋರಿಸ್ತೀರಿ ಹಸು, ನೋಡಿಬಿಡೋಣ. ಓಕೆ, ಬಂಧುಗಳೇ, ಶಾಗ್ಲಿ ಲೊಕೇಶನ್ನು ಜಬಿ ಮತ್ತು ಗುಡು ಸಾಹೇಬರು ಏನಿದ್ದಾರೆ ಅವ್ರ ಬಳಿ ಇದ್ದೀನಿ. ದಾವಣಗೆರೆಯಲ್ಲಿ ಟಾಪ್ ಕ್ವಾಲಿಟಿ ಹಸುಗಳು ಮಾಹಿತಿ ಕೊಡುವಾಗ ಮೊದಲನೇ ಸ್ಥಾನದಲ್ಲಿ ಬರುವಂಥದ್ದು ನಾನು ಶಾಗಲಿ ಅಂತ ಇರ್ತೇನೆ. ಶಾಗ್ಲಿಯಲ್ಲಿ ಗುಡು ಸಾಹೇಬರ ಬಳಿ ಇದೆ ಟಾಪ್ ಕ್ವಾಲಿಟಿ. ಕರು ಹಾಕಿರ್ತಕ್ಕಂಥ ಒಂದು ಹೀಫರ್ ಅಂದ್ಕೊಳ್ತೀನಿ. ಎಷ್ಟಲ್ಲಿಂದ ಜಬಿ ಇದು? ಎರಡಲ್ಲು. ಮುಂದಕ್ಕೆ ತಗೊಳ್ಳಿ, ಹಸುಗಳು ಮಧ್ಯೆ ಇದ್ದಾವೆ. ಎರಡಲ್ಲು ಟಾಪಲ್ಲಿದೆ. ಯಾವುದು ಕರು ಹಾಕಿರೋದು? ಯಾವುದು ಹೆಣ್ಗರನಾ? ಹಾಂ, ನೈಸ್. ಅಡರು ಬಾಕ್ಸು ತುಂಬ ದೊಡ್ಡದಾಗಿರೋವಂಥದ್ದು, ಲೆಂತ್ ಇರ್ತಕ್ಕಂಥದ್ದು ಹೆಣ್ಗರು ಹಾಕಿದೆ ಅಂತಿದ್ದಾರೆ. ಕರೆಕ್ಟಾಗಿ ನಿಂತಿದೆ, ಒಳ್ಳೆ ಹೀಪ ರೀತಿ, ಗಂಧಗಳು ಸೇರಿಸಿ ತುಂಬ ಒಳ್ಳೆ ಬೂಮರ್ ಥರ ನೋಡ್ದಂಗೆ ಆಗುತ್ತೆ ಹಸು ನೋಡಿದರೆ. ಒಂದು ವೇಳೆ ಈ ಹಸುಗಳ ಮಾಹಿತಿಯನ್ನು ತೊಗೊಳ್ಳೋ ಸಂದರ್ಭದಲ್ಲಿ ಕರು ಇದೆ ಅಂತೇಳಿ ಗೀಬ್ದಾಲ್ ಕರೆದಿದ್ರು ಅಂದರು. 4-5 ಲೀಟ್ರ್ ಸಿಗುತ್ತೆ ಅಂತ ಅನ್ಕೊಂತೀನಿ. ಎಷ್ಟಿದೆ ಗೀಬ್ದಾಲ್? 6 ಲೀಟ್ರ್ ಬಂದಿದೆ. ಗೀಬ್ದಾಲೇ 6 ಲೀಟ್ರ್ ಸಿಕ್ಕಿದೆ ಅಂತೆ. ಹೆಂಗಿದೆ ಏನಾದರೂ ಕೊಡೋದಾದರೆ ಹೆಣ್ಗರು ಸಮೇತ ಇರುವಂಥ ಹಸು? ಇಲ್ಲಪ್ಪ, ಕೇಳಿದೆ ಕೆಲವರು ಕರು ಸಮೇತ ಇದೆ. ಸುಮಾರು ಜನ ಸುಳ್ಳು ಹೇಳ್ಬಿಡ್ತಾರೆ ಕರು ಇಲ್ಲ ಹಂಗೆ ಅಂತ. ಅದಕ್ಕೆ ಕೇಳಿದೆ. ಹಾಂ, ಎಷ್ಟಾಗುತ್ತೆ ಏನು ಬೆಲೆ? ಹೆಂಗಿದೆ ಹೆಂಗೆ ಸರ್ ಬೆಲೆ? ಈ ವಾರದ 80ರಿಂದ 160 ತನಕ ಸರ್. 80ರಿಂದ 160 ತನಕ ಇದ್ದಾವೆ. ಇದು ಒಂದ್ರ ಒಳಗೆ ಒಂದ್ರ ಹೊರಗೆ? ಒಂದ್ರ ಮೇಲೆ. ಓಕೆ, ನೋಡೋಣ ಹಾಗಾದರೆ ಬೇರೆ ಬೇರೆ ಥರ ಹಸುಗಳು ನೋಡ್ಬಿಡೋಣ. ನೈಸ್. ಫುಲ್ ಹೆವಿ ಲೋಡು, ಗಬ್ಬುದ್ದೆ ಆಲ್ಮೋಸ್ಟ್ ಹೆವಿ ಲೋಡು. ಬ್ಯಾರೆಲ್ ದೊಡ್ಡದೇ ಇರ್ತಕ್ಕಂಥದ್ದು. ಅರೆ ವೆರಿ ಗುಡ್.
ಅಡರ್ ಕೂಡ ಫಿಲ್ ಬಾಕ್ಸು ಲೂಸ್ ಐತೆ. ಅಡರ್ ಇನ್ನೂ ಕೂಡ ಫಿಲ್ ಆಗುತ್ತೆ. 20 ಡೇಸ್ ಆದರೂ ಬೇಕು. 20 ದಿವಸ. ವಾ, ಹಾಲಿನ ನರ ಗಿರ ಎಲ್ಲ ಭಾರಿ ಕ್ಯೂಟಾಗಿ ನೆಟ್ಟಗೆ ಕಾಣುವಂಥದ್ದೇ ಹಸು. ನಮ್ಮ ಫ್ರೇಮಿಗೆ ಸಿಗೋಲ್ಲ, ಅಂದರೆ ತುಂಬ ದೊಡ್ಡ ಗಾತ್ರ ಹಸು, ಸುಮಾರು 7 ಫೀಟು. ಅಳತೆ ನಾನು ಎಷ್ಟು ನೋಡಬೇಕಪ್ಪ, ಇದು ಅಗಲ ಹೆಂಗೆ ಬರೋಬ್ಬರಿ ಹೆವಿ ಇದೆ ನೋಡಿ. ಈ ಥರ ಇದೆ ಬ್ಯಾರಲ್. ದೂರದಿಂದ ತೆಗಿತೀನಿ. 15 ಅಡಿ ದೂರದಿಂದ ತೆಗೆದಿರ್ತಕ್ಕಂಥ ಹಸು ಹಿಂಗಿದೆ. ನಿಜ ಎದುರು ಇದ್ರೇ ಅದು ನೋಟ. ಲೈವಲ್ಲಿ ಏನು ನಾವು ಹಸು ಈಗ ಮೊಬೈಲಲ್ಲಿ ಹಸು ಶೋ ಮಾಡೋದಕ್ಕಿಂತ ಲೈವಲ್ಲಿ ಬಂದಾಗಲೇ ಅದಕ್ಕೊಂದು ಲುಕ್ಕು ಹಿಂಗಿದೆ. ವೆರಿ ಗುಡ್. ಇಳಿಯಕೊಂಡು 20 ಡೇಸ್ ಅಂತ ತಂದಿದ್ದಾರೆ. 20 ದಿವಸ ಬೇಕಲ್ಲ. ಇವೆಲ್ಲ ಬ್ರೀಡಿಂಗ್ ಫೀಡಿಂಗ್ ಇದಕ್ಕೆ ಇಟ್ಕೊಳ್ಳೋದಾದರೆ ನಿಮಗೆ ಬಿಟ್ಟಿದ್ದು ನೋಡಿರಿ. ಬ್ರೀಡು ಅಂತ ಫೀಡಿಗೆ ಮೇಂಟೈನ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬೋದು. ನೈಸಪ್ಪ. ಒಂದ್ರ ಮೇಲೆ ಒಂದರ ಒಳಗೆ ಒಂದರ ಮೇಲೆ ಇದೆ. ಓಕೆ 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 ಆಗ್ಬೋದು. ನೆಕ್ಸ್ಟ್ ನೋಡೋಣ. ಎಲ್ಲವೂ ಕೂಡ ಹೆವಿ ಆಡೋದೆ. ಬಾಕ್ಸ್ ಸೈಜು ಕರು ಮೇಲ. ವೆರಿ ಗುಡ್. ಬಾಕ್ಸು ಅಡರು ದೃಷ್ಟಿ ತಾಗೋದಕ್ಕೆ ಕೆಲವರು ಅದಕ್ಕೆ ಹಿಂಗೆ ಬೂದಿ ಹಚ್ಚಿಬಿಡ್ತಾರೆ, ದೃಷ್ಟಿ ಹಚ್ಚಬಾರ್ದು ಅಂತೇಳಿ. ಅಡರ್ ಫಿಲ್ ಇನ್ನೂ ದೊಡ್ಡದಾಗುತ್ತೆ. ಇದು ತುಂಬ ಲೂಸ್ ಇದೆ. 6 ತಡೀರಿ, ಹತ್ರ ಬರ್ತೀವಿ. 6 ಸೆಕೆಂಡ್ ಲ್ಯಾಕ್ಟೇಷನ್ ಬ್ರೀಡು. ತಡೆಯಮ್ಮ, ನಿನಗೇನು ಮಾಡಲ್ಲ. ಕಣ್ಣು ಶೈನು ಹೊಳಪು ಆರೋಗ್ಯಕರ ಹಸುವಿನ ಲಕ್ಷಣ. ಕೆಲವರು ಕಣ್ಣು ತೋರಿಸ್ಬೇಕು ಅಂತಾರೆ. ಕಣ್ಣು ಹೊಳ್ಳೆ ನಡಿಗೆ ತೊಟ್ಟು ಗಿಟ್ಟು ಎಲ್ಲ ಫಿಲ್ ಇದೆಪ್ಪ. ಫಿಲ್ ಆಗಿದೆ. 2ನೇದಲ್ಲ ಜಬಿ? ಓಕೆ, ನಿಂತ್ಕೊಳ್ಳಿ ನೆಟ್ಟಿಗೆ ಕುತ್ಕೊಂಡಿದ್ದಿದೆ. ಕರ ಹಾಕಿದರೆ 2ನೇ ಕರ. ಅದರ್ ಬಾಕ್ಸ್ ನೋಡಿಕೊಂಡ್ರೆ ಕಣ್ಣು ತೊಟ್ಟೆ ಕಾಣಲ್ಲ, ಅಷ್ಟು ನೀಟಾಗಿರುತ್ತೆ. ತೊಟ್ಟು ಕಾಣ್ತಾ ಇದೆ. ಬ್ಲ್ಯಾಕ್ ಕಡೆ ಜಾಸ್ತಿ, ವೈಟ್ ಕಡೆ ಕಡಿಮೆ ಇರ್ತಕ್ಕಂಥ ತಳಿ. ನಿಜವೇ ಸುಮ್ಮನೆ ಜರ್ಸಿಗೆ ಕೇಳ್ತೀನಿ. ಮೊದಲನೇ ಸೂಲ್ ನಾವೆಲ್ಲ ಒಂದು 6, 7, 8 ಕೊಡ್ಬೋದಾ ಹಾಲು? ಫಸ್ಟ್ನೇ ಕರ 12 ಲೀಟ್ರ್ ಬಂತು ಅಂತ ಹೇಳಿದಾರೆ. ಹಾಂ ಸರ್. ಫಸ್ಟ್ನೇ ಕರ ಒಂದು ಟೈಮಿಗೆ 12 ಲೀಟ್ರ್ ಕಡಿಮೆ ಅಂತ ಹೇಳಿದ್ರು. ಹಾಂ. ಇನ್ನೊಂದು ವಾರ ಟೈಮ್ ಸರ್. ಒಂದು ವಾರ ಬೇಕಲ್ಲ? ಆಲ್ಮೋಸ್ಟ್ ಕಾಲ್ಕಂಬ ಚೆನ್ನಾಗಿದ್ದರೆ ನಿಂತಾಗ ತಿರುಗಿಸು ಸ್ವಲ್ಪ ಹಂಗೆ ನೀವು ವಾಕ್ ಮಾಡಿಸಿ. ಕಾಲ್ಕಂಬ ಅಡರ್ ಕಾಂಪ್ಯಾಕ್ಟ್ ಇವೆರಡು ನಾನು ಹೆಚ್ಚು ಗಮನ ಕೊಡ್ತೀನಿ. ಕನ್ಶೈನು ನಡಿಗೆ. ನನಗೆ ಅಡರ್ಗೆ ಕಾಲು ಹಿಂದುಗಡೆ ತಾಕಬಾರ್ದು, ಫ್ರೀಯಾಗಿರಬೇಕು. ಈ ಥರ ಹಿಂಗಿದ್ದಾಗೆ ಹಸು. ಅದು ಫಸ್ಟ್ ಲ್ಯಾಕ್ಟೇಷನ್ ಕಡಿಮೆನೇ ಕೊಡಲಿ, ಆದರೆ ಸೆಕೆಂಡ್ ಲ್ಯಾಕ್ಟೇಷನ್, ಥರ್ಡ್ ಲ್ಯಾಕ್ಟೇಷನ್ ಹಾಲು ಇಳುವರಿ ಹೆಚ್ಚಿಗೆ ಆಗುತ್ತೆ ಅಂತ. ಅನುಭವಿ ಇದ್ದವರು ಕಾಮೆಂಟ್ ಮಾಡ್ತೀರ ಖಂಡಿತ. ಕಾಲ್ಕಂಬ ಕರೆಕ್ಟ್ ಇದೆಯೋ ಇಲ್ಲೋ ನೋಡಿ ಅದನ್ನು ಕೂಡ ತಿಳಿಸ್ಬೇಕು. ಗಿರೀಶ್ ಸರ್ ಒಬ್ಬರೇ ಹೇಳ್ತಿರ್ತಾರೆ ಹೇಗಿದೆ ಅಂತೇಳಿ ಕಾಮೆಂಟಲ್ಲಿ. ಅದ್ರ ಬೇರೆಯವ್ರಿಗೆ ಕೂಡ ಅವಕಾಶ ಇದೆ. ಹಸು ಹೇಗಿದೆ ಅನ್ನೋದಕ್ಕೆ ನೀವು ಕಾಮೆಂಟ್ ಮಾಡಿ ಹಾಕ್ಬೋದು. ಓಕೆ ಬಾಸ್, ನಿಲ್ಲಿಸಿ. ಎಲ್ಲ ಮಾರ್ನಿಂಗ್ ಬಂದಿದ್ದಾವೆ, ಹಾಗಾಗಿ ಸುಸ್ತಿದೆ, ಆಯಾಸ ಇದೆ. ಓಕೆ, ಇದು ಎಷ್ಟನೇ ಸೂಲಿಂದಪ್ಪ? ಕರ ಹಾಕಿದ್ರೆ 3ನೇ ಕರ ಸರ್. ಕರ ಹಾಕಿದ್ರೆ 3ನೇದು. ಹಾಂ ಸರ್. ಮತ್ತೆ ಗಿಟ್ಟು ಎಲ್ಲ ನೀಟಾಗಿದೆ. ಒಂದು ವೇಳೆ ಹಸುವಿನ ಮಾಹಿತಿಯನ್ನು ಕೊಡೋ ಸಂದರ್ಭದಲ್ಲಿ ಮಾತ್ರ ನಿಮಗೆ ಹಸು ಹೀಗಿದೆ ಅಂತ ಹೇಳ್ಬೋದು. ನೇರವಾಗಿ ನೀವು ಬಂದರೆ ನಿಮಗೊಂದು ಯೋಚನೆ ಇರುತ್ತೆ, ಈ ಥರ ಇದೆ, ಹಿಂಗೆ ತೊಗೊಳ್ಬೋದು, ಹೀಗೆ ಹಾಗೆ ಅನ್ನೋಂಥ ಆಲೋಚನೆಗಳು ಬರ್ತವೆ ಹಸುಗಳು ಮುಂದಿದ್ದಾಗ. ಯಾವ್ದು ಹಸು ತೊಗೋಬೇಕು, ಯಾವ್ದು ಬಿಡಬೇಕು ಅನ್ನೋವಂಥದ್ದು ಇರುತ್ತೆ. ಅದಕ್ಕೆ ಹೇಳೋದು ನೇರವಾಗಿ ಬರಬೇಕು ಅಂತ. ತೊಟ್ಟು ಮಾತ್ರ ನೇರತೆ, ಇಲ್ಲಿ ನೇರ ಅನ್ನೋ ಪದಕ್ಕೆ ಕರೆಕ್ಟಾಗಿ ಅರ್ಥ ಕೊಡ್ತಾ ಇದ್ದಾವೆ. ದುಂಡಿಗಿದೆ, ಕೆಚ್ಚಲ ಮೇಲೆ ಬ್ಲ್ಯಾಕ್ ಸ್ಪಾಟ್ ಇದೆ. ಹೀಗೆ ಆಯ್ಕೆ ಮಾಡಬೇಕು ಬ್ಲ್ಯಾಕ್ ಸ್ಪಾಟು ಅಂತೇಳಿದರೆ ಈ ಥರ ಆಲ್ಮೋಸ್ಟ್ ಇದ್ದಾವೆ, ಎಲ್ಲವೂ ಕೂಡ ಹಾಗೆ ಇರೋದು. ಓಕೆ, ನೈಸ್. ಜವಿ ಎಷ್ಟು? 2ನೇದಲ್ಲ? 3ನೇದಾ? ಕಡೆ ಅಲ್ಲ? ಓಕೆ ಓಕೆ, ಕಡೆ ಹಲ್ಬಿದೆ. ಓಕೆ ಮಾ, ಓಕೆ. ಹಾಂ, ಇದು ಎಲ್ಲ ಬಾಕ್ಸ್ ಹೊತ್ಕೊಂಡೇ ಇದೆ. ದೊಡ್ಡ ಗಂಟು ಹೊತ್ಕೊಂಡು. ಗಂಟಲ್ಲಿ ಇದು 2ನೇದಾ? ಬೆಳಗ್ಗೆ ಹಾಕಿತ್ತಾ? ಕ್ಲಿಯರ್ ಆಗಿತ್ತಲ್ಲ? ಕ್ಲಿಯರ್ ಆದ ಒಳ್ಳೆ ಕಸ ಕ್ಲಿಯರ್ ಆಗಿದೆ. 2ನೇ ಕರು ಅಲ್ಲ? ಗಂಡಲ್ಲ? ಗಂಡಗರು. ಹಾಲು ಗೀಬ್ದ ಹಾಲು ಏನಾರ ಮೋಸ್ಟ್ಲಿ ಎಷ್ಟು ಕೊಟ್ಟಿರ್ಬೋದು? ಗೀಬ್ದಲ್ಲಿ ಏನಾದ್ರು ತೆಗ್ದಿದ್ರಾ? 5 ಲೀಟ್ರ್ ತೆಗ್ದಿದ್ದೀರಿ. ಇದು ಚೆನ್ನಾಗಂತ ಬಾಳೆಹಣ್ಣು ಇದ್ದಂಗೆ, ಸುಲಿದ ಬಾಳೆಹಣ್ಣು ಅಂತಾರಲ್ಲ ಹಾಗೆ.
ನೀಟಾಗಿ ಅದ್ರ ಕಾಣ್ತದೆ, ಶೇಪ್ ಕಾಣ್ತಾ ಇದೆ ನೋಡ್ರಿ ಅದು. ಹೀಗೆ ಅದೇ ಡೆನ್ಮಾರ್ಕಿಗೆ ಕ್ರಾಸ್ ಇದ್ದಂಗಿದೆ ಹಸು. ಎಲ್ಲ ಕರಿಗೋಸೆ ಬ್ರೀಡಿಂಗ್ ಸೆಟಪ್ಗೆ ಸೂಕ್ತ ಆಗ್ಬೋದು. ಮಿಷಿನಲ್ಲೂ ಕರಿಬೋದು, ಹಾಲು ಕೈಯಲ್ಲೂ ಕರಿಲಿಕ್ಕೆ ನೀಟಿದೆ. ಇದು ಒಂದ್ರ ಹೊರಗೆ ಎದುರುಗಡೆ ಬರಲಿ ಸರ್, ಹೆಚ್ಚು ಕಡಿಮೆ ನಾನು ಮಧ್ಯೆ ಬಾಯಿಗೆ ಬಂದ್ಬಿಡುತ್ತೆ ರೇಟು. ಕರು ಇದೆ, ಗಂಡು ಕರು ಇದೆ ಅಂತೆ. ಆಯ್ತಪ್ಪ ಆಯಿತು. ನೈಸ್. ಇದು ಎರಡಲ್ಲ ಅಡಾರು ಕಾಂಪ್ಯಾಕ್ಟ್, ಒಳ್ಳೆ ಈಫರ್. ಇದು ಮಣ್ಕ 5 ಅಡಿ ಎತ್ತರ, 5 ಅಡಿಗಿಂತ ಮೇಲಿದೆ ಎತ್ತರ, 7 ಫೀಟ್ ಲೆಂತು. ಪಡ್ಡೆ ಇದು ಇನ್ನೂ ಕರೆಗೆ ಹೆಂಗೆ ಆಗ್ತದೆ ನೋಡ್ರಿ, ಕತ್ತೈತಿ ಎಷ್ಟು ಚೆನ್ನಾಗಿ ಕಂಡ್ರಿ. ನನಗೆ ಹಿಂಗೆ ಪೋಸ್ ಕೊಟ್ಟು ಅದನ್ನು ನಮಗೂ ಶೋ ಮಾಡಿಕೊಟ್ರೆ ಚೆನ್ನಾಗೆ. ಎರಡಲ್ಲಿ ಪಡ್ಡೆ ಇದೊಂದು 10 ದಿವಸ ಹೋಗುತ್ತೆ ಅನ್ನಿಸುತ್ತೆ ಇಳಿಯೋಕ್ಕೆ. ಜಾಸ್ತಿ ಹೋದ್ರೆ ಒಳ್ಳೆಯದು. ಸೆಟ್ ಆಗಿಬಿಟ್ರೆ ಅಂದರೆ ಬ್ರೀಡಿಂಗ್ ಆಗಲಿ ಅದಕ್ಕಾಗಲಿ ತುಂಬ ಚೆನ್ನಾಗಿದೆ. ನೈಸ್, ಗುಡ್. ಒಳ್ಳೆ ಮಣಕ ಇದೆ, ಹೈಟ್ ಇದೆ. ಒಂದು ವೇಳೆ ಹಸುವನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ ಇಲ್ಲಿಗೆ ಬನ್ನಿ, ಶಾಗ್ಲಿಗೆ ನೋಡಿ. ಅದು ಫಸ್ಟ್ ಟೈಮ್ ಖರೀದಿ ಸೆಕೆಂಡರಿ, ಫಸ್ಟ್ ನೋಡೋಕ್ಕಾದ್ರೂ ಅದೇ ಮತ್ತೆ ಬರಲಿ ನೋಡಲಿ ಅಂತ. ಹಸುಗಳು ನೋಡಿದ್ರೆ ಖುಷಿ ಪಡ್ಬೋದು ಹೇಗಿದೆ ಅಂತ. ಮುಂದಿನ ದಿನ ನಿಮ್ಮ ಪ್ಲ್ಯಾನ್ ಇತ್ತು ಅಂತೇಳಿದ್ರೆ ಒಂದು ಬಜೆಟ್ ಹಾಕ್ಕೊಂಡು ಬರ್ಬೋದು, ನೋಡ್ಕೋಬೋದು. ಆಯಿತು ಬಾಸ್, ನೇರತೆ ಇರಲಿ, ನೇರ ಭೇಟಿ ಇರಲಿ, ಪರಿಶೀಲಿಸ್ಕೊಳ್ಳಿ, ಖರೀದಿ ಮಾಡಲಿಕ್ಕೆ ಒಂದು ಅವಕಾಶ ಇರಲಿ. ರೆಡನ್ ಹಿಂಗೆ ಇವ್ರಿದೆ ಇನ್ನು ಮಣ್ಕನಾ? ವೆರಿ ನೈಸ್. ಹಾಂ, ಮಧ್ಯೆ ಅಂತಾರೆ ತರ ಮರಿ ವೀಡಿಯೋಗೂ ಒಂದು ಒಳ್ಳೆ ಲಕ್ಷಣ. ಏನು ಚಂದ ರೆಡಿನ್ ಅಂತ ಹೇಳ್ತಿದ್ದಾರೆ. ಪ್ಯೂರಿಟಿಯಲ್ಲಿ ಬ್ಲ್ಯಾಕ್ ಸ್ಪಾಟ್ ಹೊಂದಿದೆ. ಇದು ತೋರಿಸ್ತೀನಿ ತಡ್ರಿ, ಮಚ್ಚೇನ ಬ್ಲ್ಯಾಕ್ ಸ್ಪಾಟ್ ಸೂಕ್ಷ್ಮವಾಗಿ ಕಾಣ್ತಾ ಇದೆ ಅನಿಸುತ್ತೆ. ಚೆನ್ನಾಗಿ ನೋಡ್ಕೊಳ್ಳೋರು ಕೈಯಾಗಿ ಸಿಕ್ಕರೆ ಚೆಂದ ಇರುತ್ತೆ. ದಯವಿಟ್ಟು ನಾನು ಏನು ಹೇಳ್ತೀನಿ ಅಂದರೆ ಇವ್ರ ಮುಂದೆ ಹೇಳ್ತೀನಿ, ಹಸು ನೋಡ್ಕೊಳ್ಳೋದು ನೀವು ಚೆನ್ನಾಗಿತ್ತಂದರೆ ಖಂಡಿತ ಒಯ್ಯಿರಿ. ಹಸು ಒಯ್ದ ಮೇಲೆ ಸರಿಯಾಗಿ ನೋಡ್ಕೊಳ್ದೇ ಇದ್ದರೆ ದಯವಿಟ್ಟು ಒಯ್ಬೇಡ್ರಿ ಅಂತೀನಿ. ಜಬಿ ನಾನು ಅಂತ ಹೇಳ್ತೀನಿ. ಯಾಕಂತ ಹೆಸರು ಕೆಡಿಸ್ಬೇಡಿ. ಹಸುಗಳು ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅನ್ಬೋದು. ಕೆಲವ್ರು ಸಾಕ್ಕೊಳ್ಳಿಕ್ಕೆ ಆಗೋಲ್ಲ, ಸರಿಯಾಗಿ ನೋಡ್ಕೊಳ್ಳಿಕ್ಕಾಗಲ್ಲ, ಅದಕ್ಕೆ ತಕ್ಕಂಗೆ ಹೊಂದಿಸ್ಲಿಕ್ಕಾಗಲ್ಲ ಅಂದಮೇಲೆ ಒಯ್ಲಿಕ್ಕೆ ಹೋಗಬಾರ್ದು ಅಂತ ನನ್ನ ಅನಿಸಿಕೆ. ಅವ್ರ ಮುಂದೆ ಹೇಳ್ಬಿಡ್ತೀನಿ ಮತ್ತು ಯಾಕಂದರೆ ಚೆಂದ ಇರೋ ಹಸುಗಳು ಕೆಡಿಸ್ಕೋಬೇಡಿ, ಬ್ರೀಡ್ ಮಾಡಿಸಿ. ಡಾಕ್ಟ್ರಿಗೆ ಅವಾಗವಾಗ ಚೆಕಪ್ ಮಾಡಿಸ್ತಾ ಇರಿ ಅಂತೀವಿ. ಒಳ್ಳೆ ನೀಡಿದ್ದಾಗ ತಗೋಬೇಕ್ರಿ ಹಸುಗಳಿದ್ದಾಗ. ನೋಡಿರಿ ಇದು ಹಿಂಗಿದೆ ಬ್ರೀಡ್. ಸುಮ್ಮನೆ ಸೂಕ್ಷ್ಮವಾಗಿ ಕೇಳ್ತೀನಿ, ಏನೇ ಒಂದ್ರ ಒಳಗೆ ಒಂದ್ರ ಹೊರಗೆ ಅಂತ, ಒಂದ್ರ ಒಳಗಾಗುತ್ತೆ. ಹಾಂ, ಒಂದ್ರ ಒಳಗೆ ಆಗೋ ಸಾಧ್ಯತೆ ಇದೆ ಅಂಥೇಳಿ. ಆಯಿತು ಬಾಸ್, ಆಯಿತು. ಒಳ್ಳೆ ಐರ್ ಶೇರ್ ನೋಡ್ದಂಗೆ ಆಗುತ್ತೆ. ಬಟ್ ಐರ್ ಶೇರ್ ಅಲ್ಲರಪ್ಪ. ಹೌದು, ಐರ್ ಶೇರ್ ಹಸು ನೋಡ್ದಂಗೆ ಆಗುತ್ತೆ, ಐರ್ ಶೇರ್ ಅಲ್ಲ. ಮತ್ತೆ ಹೆಂಗೆ ಅಂದ್ಕೊಂಡಿರಿ? ಅದೇ 20 ಡೇಸ್ ಅಂದರೆ ಓಕೆ. ಎಲ್ಲರೂ ಶೋ ಆಡೋರೆ. ಇದು ಏನ್ರಿ ಒಂಟೆ? ಎರಡಲ್ಲ, ಒಳ್ಳೆ ಒಂಟೆ. ಚೆಕ್ ಮಾಡ್ಕೋಬೇಕು ಜಬಿ. ವಾರೇ ವಾ, ಏನು ಕ್ಯೂಟ್ ಇದೆ ಅದು. ಒಳಗಿಂದನೇ ಬಂದ್ಬಿಡುತ್ತೆ. ಹಸು ಚೆನ್ನಾಗಿತ್ತು ಅಂದರೆ ವಾರೇ ವಾ. ಹಸು ನಂದಲ್ಲ, ಹೊಗಳೋಕ್ಕೆ ಖುಷಿ ಪಡೋಕ್ಕೆ. ಯಾರು ಸುಮಾರು ಜನ ಕಾಮೆಂಟ್ ಹಾಕ್ತೀರ, ಅಣ್ಣ ಸೂಪರ್ ಅಂತ ಹೇಳ್ಬಿಟ್ಟು. ಅದು ಹೊಗಳಿಕೆ ಅಂದರೆ ಅದ್ರ ಅರ್ಥ ಚೆನ್ನಾಗಿದೆ ಹಸು, ನಾವು ನೋಡಿದ್ವಿ ಅಂತ. ಓಕೆ, ಹಸು ಆಯ್ಕೆ ಮಾಡ್ಕೊಂಡ್ರೆ ಅಣ್ಣ ಅಲ್ಲಿ ಹೋಗ್ಬಿಟ್ಟು ಸೇಲ್ ಆಗ್ಬಿಡ್ತಾ ಇದು. ಅದಂಗೆ ಸರ್, ಮತ್ತೆ ಅದಂಗೆ ಅಣ್ಣದು ಬ್ಲ್ಯಾಕ್ ತೊಟ್ಟು. ಅವರು ಬುದ್ಧಿವಂತರು, HF ಅಲ್ಲಿ ಮಿಕ್ಸ್ ಇರಲಿ ಅಂತ ಆಯ್ಕೆ ಮಾಡಿದ್ರು. ಅಡರ್ ಹಾಲು ಮಚ್ಚೆ ಎಲ್ಲ ನೋಡ್ಕೊಂಡೆ ಆಯ್ಕೆ ಮಾಡಿದ್ದಾರೆ ಅಲ್ಲ. ಓಕೆ ಓಕೆ ಓಕೆ. ಎಷ್ಟನೇದು? ಎರಡನೇದು ಮೂರನೇದು ಹಾಕಿದ್ರೆ. ಓಕೆ. ಹಾಲು ಮಚ್ಚೆ ತುಂಬಿತ ಹಸುನ ಆಯ್ಕೆ ಮಾಡಿದ್ದಾರೆ ನಾವು ಗೌಡ್ರೊಬ್ಬರು. ಯಾವ್ರು ಸಾಹೇಬ್ರು ಅಂದಿದ್ದು? ಸರ್ ನಿಮ್ದು ಯಾವ್ರು ಅಂದ್ರಲ್ಲ? ನಮ್ದು ಹತ್ಮಳ್ಳಿ ಹತ್ರ ಗೌರಿ. ಹಾಂ, ರತ್ನಾಳಿ ಕಡೆ. ಓಕೆ ಓಕೆ ಓಕೆ. ಕರಿಗೊರ್ಸೆ ಹಸುನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಡಾರ್ಕ್ ಸ್ಪಾಟ್ ಇರಲಿ ನಮಗೆ ಅಂತೇಳಿ. ಆಯಿತು ಆಯಿತು ಆಯ್ತು. ಸೇಲ್ ಆಗಿದೆ, ಮಾತಾಡೋದು ಬೇಡ. ಆಲ್ಮೋಸ್ಟ್ ಹೋದಂಗೆ ಅವರಿಗೆ. ಗಬ್ಬ ಅಲ್ಲ? ಹ್ಞೂ ಸರ್, ಗಬ್ಬ. ಬಂದೊಳ್ಳೆ 2 ಹಲ್ಲು ಪಡ್ಡೆ ಮಣಕ. ಯಾಕೆ ಅಂದರೆ ಪ್ರೂಫಿಗೆ ಒಂದು ಇರಲಿ ಅಂತ ಹೇಳಿ ತೋರಿಸಿದ್ದಾರೆ. ಹಾಂ, ಇರೋ ಪ್ರೂಫ್ಗೆ 6 ಹಲ್ಲು ಇದ್ದಾವೆ, 2 ಹಲ್ಲು 4 ಹಲ್ಲು. ಆಲ್ಮೋಸ್ಟ್ 2 ಹಲ್ಲು ಮಣಕಗಳು ಜಾಸ್ತಿ ಇದ್ದಾವೆ. ಪಡ್ಡೆ ಹೀಫರು ಕರು ಅಂತ ಅನ್ಸಲ್ಲಲ್ರಿ ಇವೆಲ್ಲ. ಮೊದಲನೇ ಸೂಲಿಗೆ ಎಲ್ಲ ಹೀಟ್ ನಿಲ್ಲಿಸಿರ್ತಾರೆ ಇದನ್ನು. 2 ಹಲ್ಲಲ್ಲಿ 2.5 ವರ್ಷದ ಕರು ಅಂದರೆ ಏನಮ್ಮಮ್ಮ ಅಂದರೆ ಹಿಂಗೆ ಕಾಣೋದು. ಬಟ್ ಈಗ ಆ ಥರ ಕಾಣೋದು ತುಂಬ ಅಪರೂಪ. 2.5 ವರ್ಷ ಇರುತ್ತಲ್ಲ ಒಂದು 2 ಹಲ್ಲಿಗೆ ಹಸು ಏಜ್. ಹೌದು. ಮೊದಲನೇ ಸೂಲಲ್ಲ. ಓಕೆ, ವ್ಯಾಪಾರ ವ್ಯವಹಾರಕ್ಕೆ ನೇರವಾಗಿ ಬರಲಿ ಅಂತ ಹೇಳಿದ್ದಾರೆ.
ಏನೋ ಬನ್ನಿ, ಬೆಲೆ ಕಟ್ಟಿ ನೀವು ಕಟ್ಟಿಬಿಡಿ ಅತ್ಲಾಗೆ ನೋಡೋಣ, ಅವ್ರಿಗೆ ಇಟ್ಟಿದ್ರೆ ಕೊಡಲಿ. ಬಟ್ ಅವ್ರ ಮಾತು ಹೇಳಿದ್ರು ಒಂದ್ರ ಮೇಲೆ ಆಲ್ಮೋಸ್ಟ್ ಹೇಳಿರೋಂಥ ಮಾತು. ಯಾರಿಗೆ ಒಂದು ಫಾರಮ್ ಮೇಂಟೈನ್ ಮಾಡಬೇಕು, ಒಳ್ಳೆ ಬ್ರೀಡ್ ಇಟ್ಕೋಬೇಕು ಅಂದರೆ ಬ್ರೀಡಿಂಗ್ ಸೆಟಪ್ಗೆ ಆಯ್ಕೆ ಮಾಡ್ಕೋಬೇಕು. ಬ್ರೀಡ್ ಮಾಡಿಸ್ಕೊಳ್ಳಿ. ಫಸ್ಟ್ ಲ್ಯಾಕ್ಟೇಷನ್ ಹಾಲು ಇಳುವರಿ ಕಡಿಮೆ ಇದ್ದರೂ ಸೆಕೆಂಡ್ ಲ್ಯಾಕ್ಟೇಷನ್ ಹೆವಿ ಬರೋದು ಅಂತ ಗ್ಯಾರಂಟಿ. ಮೇವು ಫೀಡ್ ಇಂಪಾರ್ಟೆಂಟ್ ಇರುತ್ತೆ. ಮಿನರಲ್ ಮಿಕ್ಸ್ಚರು ಜೊತೆಗೆ ಟಾನಿಕ್ ಏನಿದ್ದಾವೆ ನಾವು ಹಾಕ್ತೀವಲ್ಲ, ಮಲ್ಟಿ ವಿಟಮಿನ್ ಟಾನಿಕ್ಕು ಕೂಡ ಕೆಲಸ ಮಾಡುತ್ತೆ. ಒಳ್ಳೆ ಸೈಲೇಜು, ಒಳ್ಳೆ ಮೇವು. ಚೆನ್ನಾಗಿ ತಿಂದು ಬೆಳೆದ ಹಸುಗಳಿಗೆ ನೀವು ಕಡಕಲು ರೊಟ್ಟಿ ತಿನ್ನಿಸ್ತೀನಿ ಅಂತೀವಲ್ಲ, ಹಂಗೆ ಆಗಬಾರ್ದು. ಚೆನ್ನಾಗಿರೋ ಫೀಡೇ ಕೊಡಬೇಕು. ಒಳ್ಳೆ ಫೀಡ್ ಎಷ್ಟು ತಗೊಳುತ್ತೆ ಅಷ್ಟು ಫೀಡ್ ಕೊಡಬೇಕು ಮಿನಿಮಮ್ ಅಂತಾರೆ. ಹಸು ಎಷ್ಟು ತಗೊಳುತ್ತೆ ಅಷ್ಟು ಕೊಡಬೇಕು. ಇಷ್ಟು ಅಂತ ನಾವು ಹೇಳೋಂಗಿಲ್ಲ, ಅದ್ರ ಗೊತ್ತಾಗುತ್ತೆ ಕೆಪಾಸಿಟಿ ಒಯ್ದ ನಂತರ. ಬಂದೊಳ್ಳೆ ಲೊಕೇಶನ್ ನಾವು ಶಾಗ್ಲಿಲಿದ್ದೀವಿ. ಹಸು ಸಿಗುವ ಮಾಹಿತಿ ಹೇಗಿದೆ ಅನ್ನುವಂಥದ್ದೆಲ್ಲ ಕಾಮೆಂಟ್ರಿ ಮಾಡಿಬಿಟ್ಟಿದ್ದೀನಿ. ಇನ್ನು ಉಳಿದಂತೆ ನೀವು ನೇರವಾಗಿ ಬರಬೇಕು, ನೇರವಾಗಿ ಭೇಟಿ ಮಾಡಬೇಕು, ಪರಿಶೀಲಿಸ್ಕೋಬೇಕು, ಖರೀದಿ ಮಾಡಬೇಕು. ಇದು ನಿಮ್ಮ ಜವಾಬ್ದಾರಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಇದು ನಿಮ್ಮ ವೈಯಕ್ತಿಕ ಜವಾಬ್ದಾರಿ ಆಗುವಂಥ ಕೆಲಸಗಳು. ಹಾಗಾಗಿ ಹಸು ಸಿಗುವ ಮಾಹಿತಿಯೊಂದಿಗೆ ಇವತ್ತಿನ ವೀಡಿಯೋ ಸದ್ಯಕ್ಕೆ ಫುಲ್ ಸ್ಟಾಪ್ ಹೋಗ್ತಾ ಇದ್ದೀನಿ. ಯಾರಿಗಾರ ಬೇಕೋ ಅವ್ರು ಕಾಲ್ ಮಾಡ್ಕೊಳ್ಳಿ. ನನಗೆ ಇಂಪಾರ್ಟೆಂಟ್ ಬೇಕಿರೋದು ಅಡರ್ ಸ್ಕೋರು ಮತ್ತು ಲೆಗ್ ಸ್ಕೋರ್ ಹೆಂಗಿದೆ ಅಂತೇಳಿ. ನಾನು ಅದನ್ನು ಮರೆಮಾಚಿದ್ರು ನೋಡೋರಿಗೆ ಗೊತ್ತಾಗ್ಬಿಡುತ್ತೆ ಅಡರು ಮತ್ತು ಲೆಗ್ ಸ್ಕೋರ್ ಹೆಂಗಿದೆ ಅಂಥೇಳಿ. ಅಡರು ಹಾಲ್ನರ ಬೀಳ್ತಾ ಇದ್ದಾವೆ. ಮೂರನೇದಾ ಎರಡನೇದಾ? ಎರಡನೇದು ಆರಲ್ಲ ಫಿಲ್ ಆಗಬೇಕು. ಅಡರು ಎಲ್ಲ ರೆಡಿಶ್. ಓಕೆ, 10 ದಿವಸ ಟೈಮ್ ಇದೆ. ಓಕೆ 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 ಇನ್ನು 10 ಡೇಸ್ ಟೈಮ್ ಇದೆ ಅಂತಾರೆ. ಹಸು ನೋಡಲಿಕ್ಕೆ ಏನಿಲ್ಲ, ಅಡ್ಡಿ ಇದೆ, ಚೆಂದ ಇದೆ. ಅಡ್ಡಿ ಇಲ್ಲ, ಚೆಂದ ಇದೆ. ಬ್ರೀಡ್ ಸೆಲೆಕ್ಟ್ ಮಾಡಿರೋದ್ರಲ್ಲಿ ತುಂಬ ಹುಡುಕಾಡಿ ಚಾಯ್ಸ್ ಮಾಡಿರ್ತಾನೆ. ಬೆಲೆ ಎಲ್ಲ ವಿಚಾರವಾಗಿ ನಮಗೆ ಹೆಂಗೆ ಸೆಟ್ ಆಗುತ್ತೆ ಹಂಗೆ ನೋಡ್ಕೊಳ್ಬೇಕು. ಓಕೆ ಮಾಡಿ ಗುಡ್. 20 ಡೇಸ್ ಆದರೂ ಬೇಕಲ್ಲ ಇಳಿಯೋಕ್ಕೆ? ಆಯಿತು ಆಯ್ತಪ್ಪ. ಹೇಳಿ ತಿನ್ನಂಗಿರ್ಬೇಕು ಏನು ಹಾಕಿದ್ರು ಚಂದ. ವಾಹ್, ಇದು ಹೀಫರಾ? ಎಷ್ಟಲ್ಲಿಂದ ಎಷ್ಟು? 6 6 ಕರಿ ತೊಟ್ಟು, ಕರಿ ಗೊರ್ಸೆ. ಎರಡನೇ ಲ್ಯಾಕ್ಟೇಷನಾ? ಎರಡನೇ ಲ್ಯಾಕ್ಟೇಷನಲ್ಲಿ ಹಾಕಿ ಜಾಸ್ತಿ ಇದೆ ಕಂಡ್ರೆ. ಹಂಗಾದ್ರೆ ಹೌದಾಗಿಲ್ಲ. ಒಂದರೊಳಗೆ ಹೊರಗೆ ಸರ್ ಹೆಚ್ಚು ಕಡಿಮೆ, ಒಂದು ಒಳಗೆ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಇಳಿಯೋಕ್ಕೆ 20 ದಿವಸ ಟೈಮ್ ಆದರೂ ಬೇಕು. ಬೇಕು ಸರ್, ಬೇಕು ಸರ್. ಹಾಂ ಹಾಂ. ಇದು ಹೆವಿ ಬ್ಯಾರಲ್. ಇದು ಹೆವಿ ಬ್ಯಾರಲ್ HF ಕ್ರಾಸು ಅಥವಾ ನೀವು ಡೆನ್ಮಾರ್ಕ್ ಕ್ರಾಸ್ ಅಂತೀರ ಕೆಲವರು ಇದಕ್ಕೆ. ಬಟ್ ಏನೋ ಯಾವ ಜಾತಿ ಅಂತ ನಂತರ ಗೊತ್ತಾಗೋದಿಲ್ಲ. ಬಟ್ ನೋಡಿ ನಮ್ಗೆ ಹಿಂಗೆ ಅನಿಸುತ್ತೆ ಅಷ್ಟೇ. ಅಡರ್ ಚೆಂದ ಇದೆ. ಇನ್ನೂ 20 ದಿವಸ ಐತೆ. ಅಡರ್ ಇದೆಲ್ಲ ನೀಟಾಗಿದೆ. ಹೆವಿ ಇದನ್ನ ಸರ್, ಹೆವಿ ಬ್ರೀಡ್ ಆಗುತ್ತೆ. ಬ್ಯಾರಲ್ ದೊಡ್ಡದಾಗಿರ್ತಕ್ಕಂಥದ್ದು ದಟ್ ಮೀನ್ಸ್ ಅದು ಹೆವಿ. ಕರಿ ಗೊರ್ಸೆ ಇದೆ ಕಣೆ ಇದ್ರೆ ಸ್ಫೂರ್ತಿ ಇದಕ್ಕೆ. ಎಲ್ಲ ಇನ್ನೂ ಆರ್ಡರ್ ಮಾಡಬೇಕು. 20 ಡೇಸ್ ಟೈಮ್ ಇದೆ ಅಂತ. ಮೊದಲನೇದಾ ಇದು? ಎರಡನೇ ಸರ್. ಎರಡನೇದು ಆರಲ್ಲ ಸರ್. ಆರಲ್ಲ ನೋಡಿದ್ರೆ ಮೊದಲನೇ ಸುಮ್ಮನೆ ಕಾಣುತ್ತೆ. ನರಗಳು ಬೇಗ ಈಗ ಎದ್ದೇಳ್ತಾ ಇದ್ದಾವೆ. ಮಿಲ್ಕ್ ವೇನ್ಸ್. ಓಕೆ ಬಸ್, ಓಕೆ ಬಸ್. ಅಷ್ಟೇ ನೀವು ಇದ್ರು ಒಂದ್ರ ಮೇಲೆ ಹೇಳಂಗೆ ಕಾಣ್ತೀವಿ. ಹಿಂಗಿದೆ ಹಸು. ಓಕೆ ಓಕೆಪ್ಪ, ಓಕೆಮ್ಮ, ಆಗಲಿ. ಹಸು ಎಷ್ಟು ಸತಿ ನೋಡಿದ್ರು ನಮಗೆ ಬೇಜಾರು ಅನಿಸ್ಬಾರ್ದು. ಚೆನ್ನಾಗಿದೆ ಇದು.